ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಈಗ ಅವತ್ತು ಬಂದಿಗೆ ಕರೆ ಕೊಟ್ಟಾಗ ನೀವು ವಾಟಾಳನಾಥ ರಾಜು ಶಿವರಾಮೇಗೌಡರು ಸಾರಾಗೌಡರು ಎಲ್ಲರೂ ಸೇರಿ ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ನೀವು ಬಂದು ನಮ್ಗೆ ಬೆಂಬಲ ಇಲ್ಲ ಅಂತ ನೀವು ಹೇಳ್ತಾ ಇರೋದು ವಾಟಾಳ್ ನಾಗರಾಜ್ ಅವರ ಜೊತೆ ಚರ್ಚೆ ಮಾಡಿ ಡಿಸೈಡ್ ಮಾಡಿರೋದು ಅಥವಾ ಏಕಾಏಕಿ ಡಿಸೈಡ್ ಮಾಡಿರೋದು? ವಾಟಾಳ್ ಅವರ ಜೊತೆ ಚರ್ಚೆ ಮಾಡಿದೀವಿ, ಮನವಿ ಮಾಡಿದೀವಿ. ಅವ್ರು ಯಾವುದೇ ಕಾರಣಕ್ಕೂ ಬಂದನ್ನು ವಾಪಸ್ ತಗೊಳ್ಳಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಇವಾಗಲೂ ಸಹ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬೇಡ, ಮುಂದೆ ಕರೀರಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ನಿಮ್ಮ ಅಗತ್ಯತೆ ಮತ್ತು ನಿಮ್ಮ ಹೋರಾಟದ ಅಗತ್ಯತೆ ಇದೆ. ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೀವಿ ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಹೇಳ್ತೀವಿ. ಈ ಸಂದರ್ಭದಲ್ಲಿ ನೀರು ತುಂಬಿರೋದ್ರಿಂದ ಮತ್ತೆ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿರೋದ್ರಿಂದ ನಾವು ಈ ಚಿಂತನೆಯನ್ನು ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು, ನಮ್ದು ಒಂದು ಸಂಘಟನೆ ಇದೆ, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಆ ನಿರ್ಧಾರವನ್ನು ತಗೊಳ್ಳಿಬೇಕಾಗುತ್ತೆ. ಆದ್ರಿಂದ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ವಾಟಾಳು ಕಡೆಯವರು ಅಂದ್ರೆ ಯಾರು ನಮ್ಮ ಹತ್ರ ಮಾತಾಡಿಲ್ಲ, ಏಕಾಏಕಿ ಡಿಸೈಡ್ ಮಾಡಿದ್ದಾರೆ. ನಾವು ಒಕ್ಕೂಟ ಅಂತ ಮಾಡ್ಕೊಂಡಿದೀವಿ. ಒಕ್ಕೂಟ ಅಂದಾಗ ನಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಬಟ್ ಅದು ನಮ್ ಜೊತೆಗೆ ತೀರ್ಮಾನನೇ ಮಾಡಿಲ್ಲ, ಏಕಾಏಕಿ ಅವ್ರು ಘೋಷಣೆ ಮಾಡ್ತಾರೆ ಅಂತಂದ್ರೆ ಅದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತವಾಗ್ತದೆ. ಎಲ್ಲ ಒಟ್ಟಿಗೆ ನಾವೇ ಹೇಳಿದ್ನಲ್ಲ, ನಾವೇ ಮೊದಲನೇದಾಗಿ ಘೋಷಣೆ ಮಾಡಿರುವಂತದ್ದು ನಾವೇನೆ. ನೀರು ಬಂದಿರೋದ್ರಿಂದ ಈ ನಿಲುವಲ್ಲಿ ಬದಲಾವಣೆ ಆಗಿದೆ. ಖಂಡಿತವಾಗಲೂ ಹೋರಾಟ, ನೀರು ಬಿಟ್ಟರೆ ಖಂಡಿತವಾಗಲೂ ರೈತರ ಜೊತೆಯಲ್ಲಿ, ಕನ್ನಡಿಗರ ಜೊತೆಯಲ್ಲಿ ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಹೋರಾಟವನ್ನು ತೀವ್ರಗೊಳಿಸುವಂತ ಕೆಲಸವನ್ನ ಮಾಡ್ತೀವಿ. ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲ, ಹೋಗ್ಲೇಬೇಕಲ್ವಾ? ಸರ್ಕಾರದ ಮೇಲೆ ನಂಬಿಕೆ ಇಡಲೇಬೇಕು. ನಮ್ಮ ಸರ್ಕಾರ ಅಂದಮೇಲೆ ನಾವು ನಂಬಿಕೆ ಇಡಲೇಬೇಕು. ಕೇಂದ್ರ ಸರ್ಕಾರ ನಂಬಿಕೆ ಇಡಲೇಬೇಕು. ನಮ್ಮ ಲೋಕಸಭಾ ಸದಸ್ಯರು ಇದರಲ್ಲಿ ಹಿನ್ನಡೆ ಇದ್ದಾರೆ. ಅವರ ಮನೆಗಳಿಗೂ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಕಾವೇರಿ ವಿಷಯದಲ್ಲಿ ನೀವು ಪ್ರಧಾನಿಯವರ ಮಧ್ಯಸ್ಥಿಕೆ ತರಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರಬೇಕನ್ನುವಂತ ಒತ್ತಡವನ್ನು ನಾವು ಹೇರಲಿಕ್ಕೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನಾಳೆ ಪ್ರತಿಭಟನೆ ಇರುತ್ತಾ? ನಾಳೆ ಪ್ರತಿಭಟನೆಗೆ ನಾವು ಇನ್ನೂ ಚರ್ಚೆ ಮಾಡಿ ತಿಳಿಸ್ತೀವಿ. ಸರ್, ಈಗ ಅವತ್ತು ಬಂದಿಗೆ ಕರೆ ಕೊಟ್ಟಾಗ ನೀವು ವಾಟಾಳನಾಥ ರಾಜು ಶಿವರಾಮೇಗೌಡರು ಸಾರಾಗೌಡರು ಎಲ್ಲರೂ ಸೇರಿ ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ನೀವು ಬಂದು ನಮ್ಗೆ ಬೆಂಬಲ ಇಲ್ಲ ಅಂತ ನೀವು ಹೇಳ್ತಾ ಇರೋದು ವಾಟಾಳ್ ನಾಗರಾಜ್ ಅವರ ಜೊತೆ ಚರ್ಚೆ ಮಾಡಿ ಡಿಸೈಡ್ ಮಾಡಿರೋದು ಅಥವಾ ಏಕಾಏಕಿ ಡಿಸೈಡ್ ಮಾಡಿರೋದು? ವಾಟಾಳ್ ಅವರ ಜೊತೆ ಚರ್ಚೆ ಮಾಡಿದೀವಿ, ಮನವಿ ಮಾಡಿದೀವಿ. ಅವ್ರು ಯಾವುದೇ ಕಾರಣಕ್ಕೂ ಬಂದನ್ನು ವಾಪಸ್ ತಗೊಳ್ಳಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಇವಾಗಲೂ ಸಹ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬೇಡ, ಮುಂದೆ ಕರೀರಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ನಿಮ್ಮ ಅಗತ್ಯತೆ ಮತ್ತು ನಿಮ್ಮ ಹೋರಾಟದ ಅಗತ್ಯತೆ ಇದೆ. ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೀವಿ ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಹೇಳ್ತೀವಿ. ಈ ಸಂದರ್ಭದಲ್ಲಿ ನೀರು ತುಂಬಿರೋದ್ರಿಂದ ಮತ್ತೆ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿರೋದ್ರಿಂದ ನಾವು ಈ ಚಿಂತನೆಯನ್ನು ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು, ನಮ್ದು ಒಂದು ಸಂಘಟನೆ ಇದೆ, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಆ ನಿರ್ಧಾರವನ್ನು ತಗೊಳ್ಳಿಬೇಕಾಗುತ್ತೆ. ಆದ್ರಿಂದ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ವಾಟಾಳು ಕಡೆಯವರು ಅಂದ್ರೆ ಯಾರು ನಮ್ಮ ಹತ್ರ ಮಾತಾಡಿಲ್ಲ, ಏಕಾಏಕಿ ಡಿಸೈಡ್ ಮಾಡಿದ್ದಾರೆ. ನಾವು ಒಕ್ಕೂಟ ಅಂತ ಮಾಡ್ಕೊಂಡಿದೀವಿ. ಒಕ್ಕೂಟ ಅಂದಾಗ ನಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಬಟ್ ಅದು ನಮ್ ಜೊತೆಗೆ ತೀರ್ಮಾನನೇ ಮಾಡಿಲ್ಲ, ಏಕಾಏಕಿ ಅವ್ರು ಘೋಷಣೆ ಮಾಡ್ತಾರೆ ಅಂತಂದ್ರೆ ಅದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತವಾಗ್ತದೆ. ಎಲ್ಲ ಒಟ್ಟಿಗೆ ನಾವೇ ಹೇಳಿದ್ನಲ್ಲ, ನಾವೇ ಮೊದಲನೇದಾಗಿ ಘೋಷಣೆ ಮಾಡಿರುವಂತದ್ದು ನಾವೇನೆ. ನೀರು ಬಂದಿರೋದ್ರಿಂದ ಈ ನಿಲುವಲ್ಲಿ ಬದಲಾವಣೆ ಆಗಿದೆ. ಖಂಡಿತವಾಗಲೂ ಹೋರಾಟ, ನೀರು ಬಿಟ್ಟರೆ ಖಂಡಿತವಾಗಲೂ ರೈತರ ಜೊತೆಯಲ್ಲಿ, ಕನ್ನಡಿಗರ ಜೊತೆಯಲ್ಲಿ ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಹೋರಾಟವನ್ನು ತೀವ್ರಗೊಳಿಸುವಂತ ಕೆಲಸವನ್ನ ಮಾಡ್ತೀವಿ. ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ? ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲ, ಹೋಗ್ಲೇಬೇಕಲ್ವಾ? ಸರ್ಕಾರದ ಮೇಲೆ ನಂಬಿಕೆ ಇಡಲೇಬೇಕು. ನಮ್ಮ ಸರ್ಕಾರ ಅಂದಮೇಲೆ ನಾವು ನಂಬಿಕೆ ಇಡಲೇಬೇಕು. ಕೇಂದ್ರ ಸರ್ಕಾರ ನಂಬಿಕೆ ಇಡಲೇಬೇಕು. ನಮ್ಮ ಲೋಕಸಭಾ ಸದಸ್ಯರು ಇದರಲ್ಲಿ ಹಿನ್ನಡೆ ಇದ್ದಾರೆ. ಅವರ ಮನೆಗಳಿಗೂ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಕಾವೇರಿ ವಿಷಯದಲ್ಲಿ ನೀವು ಪ್ರಧಾನಿಯವರ ಮಧ್ಯಸ್ಥಿಕೆ ತರಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರಬೇಕನ್ನುವಂತ ಒತ್ತಡವನ್ನು ನಾವು ಹೇರಲಿಕ್ಕೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನಾಳೆ ಪ್ರತಿಭಟನೆ ಇರುತ್ತಾ? ನಾಳೆ ಪ್ರತಿಭಟನೆಗೆ ನಾವು ಇನ್ನೂ ಚರ್ಚೆ ಮಾಡಿ ತಿಳಿಸ್ತೀವಿ.